ನಾನು ಎಲ್ಲೋ ಒಂದು ಕಡೆ ಹೋಗಿ ಇನ್ನೊಬ್ಬರು ಮನಸ್ಸು ತೋರಿಸ್ಬೇಕು ಅಂತ ನನಗೇನು ಗೊತ್ತಿಲ್ಲ. ನಾನು ಯಾಕೆ ನಿಂತೆ ನಿಂತೆ ಎಲ್ಲವನ್ನೂ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. ಪದೇ ಪದೇ ನಾನು ಹೇಳೋಕ್ಕೆ ತಯಾರಾಗಿಲ್ಲ. ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಇದಕ್ಕೆ ಸ್ವಲ್ಪ ನೀವು ರಾಜ್ಯದ ಬಗ್ಗೆ, ದೇಶದ ಬಗ್ಗೆ, ಈ ಜಿಲ್ಲೆ ಬಗ್ಗೆ, ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಅನುಭವವನ್ನು ದಯವಿಟ್ಟು 25ನೇ ತಾರೀಕು 2 ಗಂಟೆ ನಿಮ್ಮ ಜೊತೇಲಿರ್ತೀನಿ. ಅವತ್ತು ಕೊಡ್ರಪ್ಪ, ಆಮೇಲೆ ಹೇಳ್ತೀನಿ. ಅದಾದಮೇಲೆ ಮ್ಯಾನಿಫೆಸ್ಟೋ ಓಪನ್ ಮಾಡಿದ್ಮೇಲೆ ಯಾವುದನ್ನೇ ಎಷ್ಟು ದಿನದಲ್ಲಿ ಮಾಡ್ತೀನಿ. ನಾನು ನಾಳೆ ರಾತ್ರಿಯಿಂದ ಎಲ್ಲಿರ್ತೀನಿ, ನಿಮ್ಮ ಜೊತೇಲಿರ್ತೀನಿ. ನಾಮಿನೇಷನ್ ಮಾಡೋದು ಯಾವತ್ತು ಅಂತ ನಿಮಗೆಲ್ಲ ತಿಳಿಸ್ಬಿಟ್ಟೆ ಮಾಡ್ತೀವಿ. ಒಂದು ಇನ್ನೊಬ್ಬರ ಮನಸ್ಸನ್ನು ನೋಯಿಸೋದಾಗಲಿ, ಇನ್ನೊಬ್ಬರ ಬಗ್ಗೆ ಇದು ಯಾವುದು ಕೂಡ ಲೆಕ್ಕ ಅಲ್ಲ, ಒಳ್ಳೆಯದಲ್ಲ. ಒಂದು ನಾವೆಲ್ಲ ಕೆಳಗ ಹಂತದಿಂದ ಬಂದವರು, ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ ಆಸರೆ ಆಗಿರ್ತೀವಿ. ಯಾರ್ಯಾರು ಎಷ್ಟೆಷ್ಟು ಆಸರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಮೆಟ್ಲಾಗಿರ್ತೀವಿ. ಆ ಒಂದೊಂದು ಮೆಟ್ಲು ಕೂಡ ಎಲ್ಲೋ ಒಂದು ಕಡೆ ನಾವು ಬೆಳವಣಿಗೆಗೆ ಪೂರಕವಾಗಿರ್ತದೆ. ನಾನು ಎಲ್ಲೋ ಒಂದು ಕಡೆ ಹೋಗಿ ಇನ್ನೊಬ್ಬರು ಮನಸ್ಸು ತೋರಿಸ್ಬೇಕು ಅಂತ ನನಗೇನು ಗೊತ್ತಿಲ್ಲ. ನಾನು ಯಾಕೆ ನಿಂತೆ ನಿಂತೆ ಎಲ್ಲವನ್ನೂ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. ಪದೇ ಪದೇ ನಾನು ಹೇಳೋಕ್ಕೆ ತಯಾರಾಗಿಲ್ಲ. ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಇದಕ್ಕೆ ಸ್ವಲ್ಪ ನೀವು ರಾಜ್ಯದ ಬಗ್ಗೆ, ದೇಶದ ಬಗ್ಗೆ, ಈ ಜಿಲ್ಲೆ ಬಗ್ಗೆ, ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಅನುಭವವನ್ನು ದಯವಿಟ್ಟು 25ನೇ ತಾರೀಕು 2 ಗಂಟೆ ನಿಮ್ಮ ಜೊತೇಲಿರ್ತೀನಿ. ಅವತ್ತು ಕೊಡ್ರಪ್ಪ, ಆಮೇಲೆ ಹೇಳ್ತೀನಿ. ಅದಾದಮೇಲೆ ಮ್ಯಾನಿಫೆಸ್ಟೋ ಓಪನ್ ಮಾಡಿದ್ಮೇಲೆ ಯಾವುದನ್ನೇ ಎಷ್ಟು ದಿನದಲ್ಲಿ ಮಾಡ್ತೀನಿ. ನಾನು ನಾಳೆ ರಾತ್ರಿಯಿಂದ ಎಲ್ಲಿರ್ತೀನಿ, ನಿಮ್ಮ ಜೊತೇಲಿರ್ತೀನಿ. ನಾಮಿನೇಷನ್ ಮಾಡೋದು ಯಾವತ್ತು ಅಂತ ನಿಮಗೆಲ್ಲ ತಿಳಿಸ್ಬಿಟ್ಟೆ ಮಾಡ್ತೀವಿ. ಒಂದು ಇನ್ನೊಬ್ಬರ ಮನಸ್ಸನ್ನು ನೋಯಿಸೋದಾಗಲಿ, ಇನ್ನೊಬ್ಬರ ಬಗ್ಗೆ ಇದು ಯಾವುದು ಕೂಡ ಲೆಕ್ಕ ಅಲ್ಲ, ಒಳ್ಳೆಯದಲ್ಲ. ಒಂದು ನಾವೆಲ್ಲ ಕೆಳಗ ಹಂತದಿಂದ ಬಂದವರು, ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ ಆಸರೆ ಆಗಿರ್ತೀವಿ. ಯಾರ್ಯಾರು ಎಷ್ಟೆಷ್ಟು ಆಸರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಮೆಟ್ಲಾಗಿರ್ತೀವಿ. ಆ ಒಂದೊಂದು ಮೆಟ್ಲು ಕೂಡ ಎಲ್ಲೋ ಒಂದು ಕಡೆ ನಾವು ಬೆಳವಣಿಗೆಗೆ ಪೂರಕವಾಗಿರ್ತದೆ.